ಸದ್ಯಕ್ಕೆ ಶ್ರೀ ಕ್ಷೇತ್ರದ ವಿರುದ್ಧದ ಅಪಪ್ರಚಾರಕ್ಕೆ ಕಾಣದ ಕೈಗಳು ಕೆಲಸ ಮಾಡಿರೋದಂತೂ ಹೌದು. ಹಾಗಾದ್ರೆ ದಿನನಿತ್ಯದ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಈಗ ಗೊತ್ತಾಗ್ತಾ ಇರುವಂಥದ್ದು ಬುರ್ಡೆ ಗ್ಯಾಂಗ್ನ ಅಸಲಿ ಬಣ್ಣಗಳು, ನಾಟಕಗಳು ಒಂದೊಂದಾಗೆ ಹೊರಬರ್ತಾ ಇದ್ದಾವೆ ಅಂತ. ಎಲ್ಲ ವಿಚಾರದಲ್ಲೂ ಕೂಡ ಬೇಕಾದಷ್ಟು ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಆಪ್ ವಕ್ತಾರರಾದಂಥ ರವೀಶ್ ದಾಸಪ್ಪ ಅವರಿದ್ದಾರೆ, ಕಾಂಗ್ರೆಸ್ ಮುಖಂಡರಾದಂಥ ವಾಸುದೇವ್ ಮೂರ್ತಿ ಅವರಿದ್ದಾರೆ, ಮತ್ತು ಕಾನೂನು ವಿಶ್ಲೇಷಕರಾದಂಥ ವಾಸುದೇವರಾವ್ ಕಶ್ಯಪ್ ಅವರಿದ್ದಾರೆ, ಮತ್ತು JDS ವಕ್ತಾರರಾದಂಥ ತಿಮ್ಮೇಗೌಡರಿದ್ದಾರೆ. ಎಲ್ಲಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಮೊದಲನೇದಾಗಿ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು ಈ ಷಡ್ಯಂತ್ರ ಆಗಿರುವಂಥದ್ದು ಹೌದಾ ಅನ್ನುವಂಥದ್ದು ಪ್ರಶ್ನೆ ಬರ್ತಾ ಇದೆ. ಜೊತೆಗೆ ಷಡ್ಯಂತ್ರ ಯಾತಕ್ಕಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದು ಒಂದು ರೀತಿಯಲ್ಲಿ ಬೇಸಿಕ್ ಪ್ರಶ್ನೆ. ನನ್ನ ಪ್ರಶ್ನೆ JDS ವಕ್ತಾರರಾದಂತಹ ತಿಮ್ಮೇಗೌಡರಿಗೆ, ಸರ್, ಷಡ್ಯಂತ್ರ ಅನ್ನುವಂಥದ್ದು ಆಗಿರುವಂಥದ್ದೇ ಸತ್ಯ ಅಂತ ಒಬ್ಬರು ಹೇಳ್ತಾ ಇದ್ದಾರೆ, ಒಂದು ಕಡೆ ವಾದ ಆಗಿದೆ, ಮತ್ತು ಯಾತಕ್ಕಾಗಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತಲ್ವಾ? ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂತಹ ಜವಾಬ್ದಾರಿಯುತ ಸರ್ಕಾರ ಅದು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು? ಯಾವುದೇ ಒಂದು ಈ ರೀತಿ ಬಂದಾಗ ಫಸ್ಟ್ ಜವಾಬ್ದಾರಿಯಾಗಿ ನಡ್ಕೋಬೇಕಾಗಿತ್ತು. ಇವತ್ತಿಗೂ ಕೂಡ ಅವರು ಯಾರು ಒಂದು ಬುರ್ಡೆ ಗ್ಯಾಂಗ್ ಇದ್ದಾರೆ, ಅದೇನಿದೆ ಆದರೆ ಇಂದಿನ ಸತ್ಯೇನು ಅಂತಕ್ಕಂಥದ್ದು ಜವಾಬ್ದಾರಿಯುತವಾಗಿ ಸರ್ಕಾರ ಮಾಡಬೇಕಾಗಿತ್ತು. SIT ರಚನೆ ಮಾಡೋದು, ಇಷ್ಟೆಲ್ಲ ಎಷ್ಟು ಕೋಟ್ಯಾಂತರ ರೂಪಾಯಿ ಜನಗಳ ದುಡ್ಡು ಖರ್ಚು, ಜೊತೆಗೆ ನಮ್ಮ ರಾಜ್ಯದ ಒಂದು ಏನು ಒಂದು ಗೌರವ ಬೇರೆ ದೇಶದಲ್ಲಿ ಕೂಡ, ಬೇರೆ ನಮ್ಮ ಇಡೀ ದೇಶದಲ್ಲಿ ಇಲ್ಲ. ಏನಾಗ್ತಾ ಇದೆ, ಯಾತಕ್ಕೆ ಇಷ್ಟು ಕಾಂಗ್ರೆಸ್ನವರು ಅವ್ರು ಮಾಡಲಿ. ನಾವು ಪ್ರತಿಯೊಂದು SIT ಪ್ರತಿಯೊಂದಕ್ಕೂ ನಾವು ಗೌರವ ಕೊಡ್ತೇವೆ, ಆದರೆ ಅದು ಮಾಡೋಕ್ಕಿಂತ ಮುಂಚೆ ಏನು ನಡೀತಾ ಇದೆ ಇಲ್ಲಿ ಅಂತಕ್ಕಂಥದ್ದು ಅವ್ರಿಗೆ ಎಲ್ಲ ರೀತಿಯ ತಿಳ್ಕೊಂಡು ಮಾಡಬೇಕಾಯ್ತು ಅಂತಕ್ಕಂಥದ್ದೇ ನಮ್ಮ ಆಗ್ರಹ. ಜೊತೆಗೆ ಸತ್ಯಕ್ಕೆ ಜಯಬೇಕು. ನಾವು ಯಾರಿಗೆ ಅನ್ಯಾಯ ಆಗಿರಲಿ ನೋಡಿ, ಇವತ್ತು SIT ಅಂತಕ್ಕಂಥದ್ದು ಏನು ಮಾಡೋದಕ್ಕೆ, ಯಾವಾಗಲೂ ಏನಾದರೂ ಹಿಂದೆ ಏನಿರ್ತಕ್ಕಂಥ ಸತ್ಯವನ್ನು ಹೊರಗೆಳೆಯೋದಕ್ಕೆ ಅಂತಲೇ ಮಾಡ್ತಕ್ಕಂಥ ಒಂದು ಆಯೋಗ ರಚನೆ ಮಾಡಿದೆ. ಆದರೆ ಅದ್ರ ಹಿಂದೆ ಬಂದವ್ರಿಗೆ ಯಾರು ಏನು ಬಂದು ಯಾವ ರೀತಿ ನಡೀತಾ ಇದೆ, ಏನಕ್ಕೋಸ್ಕರ ಬಂದಿದೆ ಅಂತಕ್ಕಂಥ ಒಂದು ಸರ್ಕಾರ ಇದೆಲ್ಲ ಮುಂದೆ ಆಲೋಚನೆ ಮಾಡಿದ್ರೆ ಇಷ್ಟೊಂದು ರೀತಿ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಸೊ ಕಾಂಗ್ರೆಸ್ ಸರ್ಕಾರ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಸರ್ ನೋಡಿ, ಹೌದು, ಒಂದು ರೀತಿಯಲ್ಲಿ ಖಂಡಿತ ಬೇಜವಾಬ್ದಾರಿ ಇದೆ, ಮತ್ತು ನಮ್ಮ ಜನರ ಜೊತೆಗೆ ಚೆಲ್ಲಾಟವನ್ನು ಕೂಡ ಆಡ್ತಾ ಇದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. SIT ರಚನೆ ಮಾಡಿ ಚೆಲ್ಲಾಟ? ಇಲ್ಲ, SIT ರಚನೆ ಮಾಡಿ ಸರಿ, ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಯ್ತು. ಅವರು ಮಾಡೋದಕ್ಕಿಂತ ಮುಂಚೆ SITನ ರಚನೆ ಮಾಡೋದಕ್ಕಿಂತ ಮುಂಚೆ ಏನು ನಡೀತಾ ಇದೆ ಸರ್, ಯಾರೊಬ್ರು ಈಗ ಅವರು ಏನು ನಡೀತಾ ಇದೆ ನೋಡಿ, ನಾನು ಊತಿದಾಕಿದ್ದು ಸತ್ಯ ಅಂತ ಹೇಳೋದು ಬಂದ ತಕ್ಷಣ ಇವ್ರು ಈಗ SIT ರಚನೆ ಮಾಡೋಕ್ಕೆ ಆಗ್ರಹ ಮಾಡಿದ್ರ ಸರ್, ಎಲ್ಲವನ್ನು ತಿಳ್ಕೊಬೇಕಾಯ್ತು. ಅವರ ಒಂದು ಪೂರ್ವಭಾವಿ ಒಂದು ಪ್ರತಿಯೊಂದು ತಿಳ್ಕೊಂಡಿದ್ರೆ ಇವತ್ತು SITಯಿಂದನೇ ಗೊತ್ತಾಗ್ತಾ ಇದೆ. ಯಾಕೆ ಇವ್ರು ತಿಳ್ಕೊಳ್ಳಿಲ್ಲ, ಯಾಕೆ ಇವ್ರು ಮುಂದೆ ಯೋಚನೆ ಮಾಡಿಲ್ಲ. SIT ರಚನೆ ಮಾಡಿದ್ದನ್ನು ತಪ್ಪಂತ ಹೇಳ್ತಾ ಇಲ್ಲ, ಆದರೆ ಯಾತಕ್ಕೆ ಮುಂದೆನೇ ಅವ್ರು ಯೋಚನೆ ಮಾಡಿಲ್ಲ. ಪೂರ್ವಭಾವಿ ತಯಾರಿ ಇಲ್ದೇನೆ ಏಕಾಏಕಿ ಮಾಡ್ಬಿಟ್ಟು. ಹೌದು, ಖಂಡಿತ ಇದು ನಾನು ಅದೇ ಹೇಳಿಕೆ ಬಿಡ್ತೀನಿ. ಬಟ್ ಮಾಡಿದ್ರೆ ಹೆಲ್ಪ್ ಆಯ್ತಲ್ಲ ಸರ್, ಹೆಲ್ಪ್ ಆಯಿತು. ಆದರೆ ಸರ್, ಅಂದರೆ ನಾನು ಹೆಲ್ಪ್ ಆಗಿಲ್ಲ ಅಂತ ಹೇಳ್ತಾರೆ, ಆದರೆ ಇವ್ರು ಮಾಡಬೇಕಾಗಿದ್ದ ಕೆಲಸ ಮುಂಚೆ ತುಂಬ ಇತ್ತು. ಇಷ್ಟೊಂದು ಮುಂದಕ್ಕೆ ಬರಬೇಕಾಗಿರಲಿಲ್ಲ. ಯಾಕೆಂತಂದರೆ ಒಂದು ಸರ್ಕಾರ ರಾಜ್ಯದ ಆಡಳಿತ ಇದೆ ಅಂತಂದ್ರೆ ಯಾವ ರೀತಿ ಇರ್ಬೇಕು ಸರ್? ಇದು SIT ಎಲ್ಲ ರಚನೆ ಆಗಿ ಇದು ಒಂದು ಇಷ್ಟೆಲ್ಲ ಆಗೋವರೆಗೂ ಅಷ್ಟು ಅವಕಾಶ ಕೊಡಬೇಕಾಗಿತ್ತ? ಅದನ್ನು ಮುಂಚೆನೇ ಇವರು ಕೂಡ ಪೂರ್ವಭಾವಿ ಎಲ್ಲವನ್ನು ಯೋಚನೆ ಮಾಡಿ ಪ್ರತಿಯೊಂದು ಅವ್ರು ಯಾರಿದ್ದಾರೆ, ಏನು ನಡೀತಾ ಅಂತಾರೆ ಅವ್ರನ್ನೇ ಮುಂಚೆನೇ ಅವ್ರನ್ನ ಎನ್ಕ್ವೈರಿ ಮಾಡಿ ಇಷ್ಟೆಲ್ಲ ಇಲ್ಲಿವರೆಗೂ ಬರೋಂಗಿರಲಿಲ್ಲ. ಇವತ್ತು ನಮ್ಮ ರಾಜ್ಯದ ಗೌರವ, ನಮ್ಮ ಧರ್ಮಸ್ಥಳದಲ್ಲಿ ಏನು ನಡೆದಿದೆಯೋ ಅದು ನಡೆದಿಲ್ಲ ಅಂತಕ್ಕಂಥದ್ದು SITಯಿಂದ ಬರ್ತಾ ಇದೆ, ಬರಲಿ, ಸಂತೋಷ. ಅದು ಏನಾಗಿದ್ರು ಕೂಡ ಅಲ್ಲಿ ಅಸತ್ಯ ನಡೆದಿದ್ದು ಸತ್ಯ ಬರಲಿ, ಸತ್ಯ ನಡೆದಿದ್ದು ಸತ್ಯ ಬರುತ್ತೆ. ಆದರೆ ಇವು ಸರ್ಕಾರ ಇದನ್ನು ಮುಂದೆ ಯೋಚನೆ ಮಾಡಬೇಕಾಗಿತ್ತು. ಅಲ್ಲಲ್ಲ, ಈಗ ಸೌಜನ್ಯ ವಿಚಾರ ಇಲ್ಲ, ಸತ್ಯದ ಬೆಳವಣಿಗೆ ಸರ್, ನಾವು ಸೌಜನ್ಯ ವಿಚಾರದಲ್ಲೂ ಸರ್, ನೀವು ಪ್ರತಿಪಕ್ಷದಲ್ಲಿ ಮಣ್ಣು ತಿಂತಾ ಇದ್ರೆ ನೀವು ಕೇಳಬೇಕಾಗಿತ್ತು. 2012 ವಿಚಾರ ಆದಾಗ ಬಿಜೆಪಿ ಇದ್ದ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ.